ಕಳೆದ 1.5 ತಿಂಗಳಿನಿಂದ ಸುಮಾರು 40 ದಿನಗಳಿಂದ ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ನಡುವೆ ಭೀಕರ ಯುದ್ಧ ನಡೀತಾ ಇದೆ. ಇಡೀ ಜಗತ್ತೇ ಆತಂಕಕ್ಕೆ ಒಳಗಾಗಿತ್ತು. 3 ರಾಷ್ಟ್ರಗಳು ಕೂಡ ಯುದ್ಧದಿಂದ ಹಿಂದೆ ಸರಿಯುವ ಮಾತೇ ಆಡ್ತಾ ಇರಲಿಲ್ಲ. ಹರ್ಮುಜ್ ಜಲಸಂಧಿ ಓಪನ್ ಮಾಡದೇ ಇದ್ರೆ ಇರಾನ್ ನಲ್ಲಿ ನರಕ ಸೃಷ್ಟಿ ಮಾಡ್ತೇವೆ ಅಂತ ವಾರ್ನ್ ಮಾಡಿದ್ರು ಡೊನಾಲ್ಡ್ ಟ್ರಂಪ್. ಹೀಗಾಗಿ ಯುದ್ಧ ಇನ್ನಷ್ಟು ತೀವ್ರತೆಯನ್ನ ಪಡೆದುಕೊಳ್ಳುತ್ತೆ ಅಂತ ಇಡೀ ವಿಶ್ವವೇ ಆತಂಕದಲ್ಲಿ ಇತ್ತು. ಆದ್ರೆ 40 ದಿನಗಳ ಬಳಿಕ ಅಮೆರಿಕ, ಇರಾನ್ ನಡುವೆ 2 ವಾರ ಕದನ ವಿರಾಮವಾಗಿದೆ. ಇರಾನ್ 10 ಷರತ್ತುಗಳಿಗೆ ಒಪ್ಪಿಕೊಂಡಿರೋ ಅಮೆರಿಕ ಕದನ ವಿರಾಮ ಘೋಷಿಸಿದೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಫೀಲ್ಡ್ ಮಾರ್ಷಲ್ ಆಸಿಂ ಮುನೀರ್ ಅವರ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಸಕ್ಸಸ್ ಆಗಿದೆ. ಆದ್ರೆ ಇಸ್ರೇಲ್ ಅಧಿಕೃತವಾಗಿ ಕದನ ವಿರಾಮ ಘೋಷಣೆ ಮಾಡಿದ್ದ ಇರಾನ್ ತೈಲ ಘಟಕದ ಮೇಲೆ ದಾಳಿ ಮುಂದುವರಿಸಿದೆ. ಲವಾನ್ ದ್ವೀಪದಲ್ಲಿ ದಾಳಿ ನಡೆದಿದ್ದು ಇರಾನ್ನಿಂದಲೂ ಯುಎಇ ದೇಶದ ಮೇಲೆ ಕ್ಷಿಪಣಿ ದಾಳಿ ಆಗಿದೆ. ಹಾಗಾದ್ರೆ ಆ ಷರತ್ತುಗಳನ್ನ ಮೊದಲಿಗೆ ನೋಡೋಣ. ಇರಾನ್ ಮುಂದಿಟ್ಟಿರುವಂತಹ ಷರತ್ತುಗಳು ಏನು ಅಂತ. ಸೊ ಈ ಒಂದು ಯುದ್ಧದಲ್ಲಿ ಇರಾನ್ ಗೆತ್ತಾ, ಅಮೆರಿಕ ಗೆತ್ತಾ, ಅಥವಾ ಈ ಕದನ ವಿರಾಮ ಕೇವಲ 14 ದಿನಗಳಿಗೆ ಮಾತ್ರ ಸೀಮಿತನಾ? ಮುಂದಿನ ದಿನದಲ್ಲಿ ಅದಕ್ಕಿಂತ ರಣಭೀಕರ ಯುದ್ಧ ಆಗುತ್ತಾ ಅಥವಾ ಯುದ್ಧನೇ ಕೊನೆಯಾಗಿ ಹೋಗುತ್ತಾ? ಸೊ ಜಾಗತಿಕವಾಗಿ ಹಲವಾರು ರಾಜಕೀಯ ಸಮೀಕರಣಗಳು ಬದಲಾಗುತ್ತಾ ಮತ್ತು ಟ್ರೇಡ್ ಅಂಡ್ ಬಿಸ್ನೆಸ್ ಹೊಸ ದಿಕ್ಕಿಗೆ ಹೋಗುತ್ತಾ? ಈ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಇರಾನ್ನ 10 ಷರತ್ತುಗಳು ಏನು ಅನ್ನೋದನ್ನ ನೋಡೋಣ. ಏನು ಆ 10 ಷರತ್ತುಗಳು? ಆಕ್ರಮಣ ಮಾಡದಿರುವಂತಹ ಭರವಸೆ. ಮುಂದೆಂದೂ ಇರಾನ್ನ ಮೇಲೆ ಯಾವುದೇ ರೀತಿಯಾದಂತಹ ಆಕ್ರಮಣ, ಅದು ಏರ್ ಸ್ಟ್ರೈಕ್ ಆಗಿರ್ಬೋದು, ಭೂದಾಳಿ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂತಹ, ಅಥವಾ ನಮ್ಮ ತೈಲ ಘಟಕಗಳು ಅಥವಾ ನಮ್ಮ ಪರಮಾಣು ಕೇಂದ್ರಗಳು ಮೇಲೆ ಯಾವುದೇ ರೀತಿಯಾದಂತಹ ದಾಳಿ ಮಾಡಿಕೊಡುದು ಅನ್ನುವಂಥ ಗ್ಯಾರಂಟಿ ಬೇಕು. ಹರ್ಮುಜ್ ಜಲಸಂಧಿ ಮೇಲೆ ನಿಯಂತ್ರಣ ನಮ್ಮದೇ ಇರಬೇಕು. ಯಾವ ಹರ್ಮುಜ್ ಜಲಸಂಧಿಗೋಸ್ಕರ ಅಮೆರಿಕ ಇಷ್ಟು ದೊಡ್ಡ ಯುದ್ಧ ಮಾಡ್ತೋ, ಯಾವ ಹರ್ಮುಜ್ ಜಲಸಂಧಿ ನನ್ನ ಕೈಯಲ್ಲಿ ಇರಬೇಕು ಅಂತ ಪ್ರಯತ್ನ ಪಡ್ತೋ, ಅದು ನಮ್ಮ ಬಳಿಯೇ ಇರಬೇಕು. ನಾವು ಹೇಳಿದಂತೆಯೇ ಆಗಬೇಕು. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಯುರೇನಿಯಂ ಪುಷ್ಟೀಕರಣಕ್ಕೆ ಮಾನ್ಯತೆ. ಯುರೇನಿಯಂ ಎನ್ರಿಚ್ಮೆಂಟ್ ಸ್ಟಾಪ್ ಮಾಡಬೇಕು. ಯಾವುದೇ ರೀತಿಯಂತ ಪರಮಾಣು ಕಾರ್ಯಕ್ರಮಗಳು ನಡೀಬಾರದು ಅನ್ನೋ ಕಾರಣಕ್ಕೆ ಯುದ್ಧ ಮಾಡಿತ್ತು ಅಮೆರಿಕ. ಈಗ ಇರಾನ್ ಹೇಳ್ತಾ ಇದೆ, ಇಲ್ಲ, ಯುರೇನಿಯಂ ಪುಷ್ಟೀಕರಣಕ್ಕೆ ಮಾನ್ಯತೆ ಕೊಡಬೇಕು. ಎಲ್ಲ ಪ್ರಾಥಮಿಕ ಮತ್ತು ದ್ವಿತೀಯ ನಿರ್ಬಂಧಗಳು, ಏನೇನು ಸ್ಯಾಂಕ್ಷನ್ಸ್ ಹಾಕಿದೆ ಆ ಎಲ್ಲ ಸ್ಯಾಂಕ್ಷನ್ಗಳನ್ನ ತೆರವು ಮಾಡಬೇಕು. ಪ್ರೈಮರಿ ಸ್ಯಾಂಕ್ಷನ್ಸ್ ಮತ್ತು ಸೆಕೆಂಡರಿ ಸ್ಯಾಂಕ್ಷನ್ಸ್ ಗಳನ್ನ ತೆರವು ಮಾಡಬೇಕು. ಅಷ್ಟೇ ಅಲ್ಲ, ಯುಎನ್ ಮತ್ತು IAEA ಆಡಳಿತ ಮಂಡಳಿಯ ನಿರ್ಣಯ ರದ್ದು ಮಾಡಬೇಕು. ಯುದ್ಧದಿಂದಾಗಿ ರಣಭೀಕರವಾದಂತಹ ಆರ್ಥಿಕ ನಷ್ಟ ಎದುರಾಗಿದೆ. ಮುಂದಿನ 15, 20, 100 ವರ್ಷಗಳಾದರೂ ಕೂಡ ಇರಾನ್ ತನ್ನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮತ್ತು ಇಲ್ಲಿಯವರೆಗೆ ಆಗಿರುವಂತಹ ನಷ್ಟವನ್ನ ತುಂಬಿಕೊಳ್ಳೋದಕ್ಕೆ ಸತತವಾಗಿ ಪ್ರಯತ್ನ ಪಡಬೇಕಾಗಿರೋದ್ರಿಂದ ಆ ಯುದ್ಧದ ನಷ್ಟವನ್ನ ಭರಿಸಿಕೊಡ್ಬೇಕು. ಇದು 6ನೇ ಷರತ್ತು. 7ನೇ ಷರತ್ತು, ಜಲಸಂಧಿ ಆದಾಯ ಮೂಲ ಸೌಕರ್ಯಕ್ಕೆ ಪುನರ್ಬಳಕೆ. ಹೀಗಾಗಿ ನಾವು ಹರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗುವ ಪ್ರತಿಯೊಂದು ಹಡಗಿಗೂ ಸುಮಾರು $20,000, 20,000 20 ಲಕ್ಷನಾ, $20 ಲಕ್ಷ ಶುಲ್ಕವನ್ನ ವಿಧಿಸ್ತೇವೆ. ಆ ಶುಲ್ಕದಿಂದ ನಾವು ನಮ್ಮ ದೇಶದ ಆದಾಯ ಹೆಚ್ಚು ಮಾಡ್ಕೊಳ್ತೇವೆ ಮತ್ತು ಅದನ್ನ ಈಗಾಗಲೇ ನಶಿಸಿ ಹೋಗಿರುವಂತಹ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಬಳಸಿಕೊಳ್ತೇವೆ. ಮತ್ತು ಮಧ್ಯಪ್ರಾಚ್ಯದಲ್ಲಿ ಎಲ್ಲೆಲ್ಲ ಅಮೆರಿಕಾದ ಸೇನೆ ಇದೆ, ಎಲ್ಲೆಲ್ಲಿ US ಬೇಸ್ಗಳಿವೆ, ಅವೆಲ್ಲವುಗಳನ್ನ ಕೂಡ ಹಿಂತೆಗೆದುಕೊಳ್ಳಬೇಕು. ಈಗ ಮಧ್ಯಪ್ರಾಚ್ಯದ ಹಲವು ದೇಶಗಳ ಮೂಲಕ ನಮ್ಮ ಮೇಲೆ ನೀವೇನ್ ದಾಳಿ ಮಾಡ್ತಾ ಇದ್ದೀರಿ, ಎಲ್ಲೆಲ್ಲಿ ನಿಮ್ಮ ಬೇಸ್ಗಳಿವೆ, ಬಹ್ರೇನ್, ಕತಾರ್, UAE, ಸೌದಿ, ಎಲ್ಲೆಲ್ಲಿ ನಿಮ್ಮ ಬೇಸ್ ಇದೆಯೋ ಆ ಎಲ್ಲ ಬೇಸ್ಗಳಿಂದ ಕಾಲ್ಕಿತ್ತಬೇಕು. 8ನೇ ಷರತ್ತು. 9ನೇ ಷರತ್ತು, ನಮ್ಮ ಪ್ರಾಕ್ಸಿ ಪಾರ್ಟ್ನರ್ಸ್ ಯಾರ್ಯಾರಿದ್ದಾರೆ, ಹೌತೀಸ್ ಆಗಿರ್ಬೋದು ಅಥವಾ ಹಿಜ್ಬುಲ್ಲಾಗಳಾಗಿರ್ಬೋದು, ಲೆಬನಾನ್ ಮೇಲೆ ಏನು ಅಟ್ಯಾಕ್ ಆಗ್ತಾ ಇದೆ, ಇದನ್ನ ಸ್ಟಾಪ್ ಮಾಡಬೇಕು. ಮತ್ತು ಎಲ್ಲ ರಂಗಗಳಲ್ಲಿ ಕದನ ವಿರಾಮ ಅನ್ನೋ 10 ಷರತ್ತುಗಳನ್ನ ಈಗ ಇರಾನ್ ವಿಧಿಸಿದೆ. ಈ 10 ಷರತ್ತುಗಳಿಗೆ ಈಗ
ಅಮೆರಿಕ ಒಪ್ಪಿಕೊಂಡಿದ್ಯಾ, ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. Correct. ಯಾಕೆ ಅಂದ್ರೆ ಯಾವ ಪರಮಾಣು ಕಾರ್ಯಕ್ರಮಗಳನ್ನ ಮುಂದಿಟ್ಟುಕೊಂಡು ಇವರು ಈಗ ಇಷ್ಟು 40 ದಿನಗಳ ಕಾಲ ಹೋರಾಟ ನಡೆಸಿದ್ರು, ಯಾವ ಹರ್ಮುಜ್ ಜಲಸಂಧಿ ನಮ್ಮ ಕೈ ಹಿಡಿತದಲ್ಲಿ ಇರಬೇಕು ಅಂತ ಏನು ಹೋರಾಟ ನಡೆಸಿದ್ರು, ಸೊ ಅದನ್ನ ಇರಾನ್ಗೆ ಬಿಟ್ಕೊಡ್ತಾರಾ? ಹೌದು, ಅದು ತುಂಬಾ ಇಂಪಾರ್ಟೆಂಟ್. Correct. ಇದ್ರ ಮಧ್ಯೆ ಒಂದು ಘಟನೆ ನಡೆದಿದೆ. ಏನು ಅಂತಂದ್ರೆ, ಈಗ ಇಸ್ಲಾಮಾಬಾದ್ ಒಪ್ಪಂದ ಅನ್ನೋ ಮಾತನ್ನ ಪಾಕಿಸ್ತಾನ ಪದೇ ಪದೇ ಮುಂದಿಡ್ತಾ ಇತ್ತು. ಹೌದು. ಸೊ ಟ್ರಂಪ್ ಕೂಡ ಈ ಶರೀಫ್ ಏನಿದ್ದಾನೆ ಪಾಕಿಸ್ತಾನದ ಪ್ರಧಾನಿ ಮತ್ತು ಫೀಲ್ಡ್ ಮಾರ್ಷಲ್ ಮುನೀರ್, ಸೊ ಅವರನ್ನ ಕೋಟ್ ಮಾಡಿ ಇವರ ವಿನಂತಿಯ ಮೇರೆಗೆ ನಾವು 2 ವಾರಗಳ ಕದನ ವಿರಾಮ, ಆ ಕಡೆ ಅರಾಕ್ಚಿ ಕೂಡ, ಇರಾನ್ನ ಅರಾಕ್ಚಿ ಕೂಡ ಈ ತರ ಶರೀಫ್ ಮತ್ತು ಮುನೀರ್ ಅವರ ಒಂದು ಮನವಿಯ ಮೇರೆಗೆ ನಾವು 2 ವಾರಗಳ ಕಾಲ ಇದನ್ನ ಮುಂದಕ್ಕೆ ಹಾಕ್ತಾ ಇದ್ದೇವೆ, ಕದನ ವಿರಾಮ ಅಂತ. ಈ ಮಧ್ಯೆ ಒಂದು ಟ್ವೀಟ್, ಯಾರು ಪಾಕಿಸ್ತಾನದ ಪ್ರಧಾನಿ ಒಂದು ಟ್ವೀಟ್ ಮಾಡಿದ್ದಾರೆ. ಏನ್ ಟ್ವೀಟ್ ಮಾಡಿದ್ದಾರೆ ಅಂತಂದ್ರೆ, ಈಗ ಅದನ್ನ ತೋರ್ಸೋದಕ್ಕೆ ನನ್ನ ಕಲೀಗ್ಸ್ಗೆ ಸಾಧ್ಯ ಆಗುತ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಏನಂತ ಟ್ವೀಟ್ ಮಾಡಿದ್ದಾರೆ ಅಂತಂದ್ರೆ, ಕಾಪಿ ಪೇಸ್ಟ್ ಮಾಡಿರುವಂತ ಒಂದು ಟ್ವೀಟ್ ಅನ್ನ ಟ್ವೀಟ್ ಮಾಡಿದ್ದಾರೆ. ಕಾಪಿ ಪೇಸ್ಟ್ ಮಾಡಿರೋದು, ಏನ್ ಕಾಪಿ ಪೇಸ್ಟ್ ಮಾಡಿರೋದು ಅಂತಂದ್ರೆ, ಒಂದು ಮೆಸೇಜ್ ಕಳಿಸಿದಾಗ ಟು ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್, ಮೆಸೇಜ್ ಟು ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ ಅಂತ ಯಾರೋ ಬರೆದು ಕಳಿಸಿರೋದನ್ನ ಈ ಮನುಷ್ಯ ಎಡಿಟ್ ಮಾಡದೆ ಹಂಗೆ ಎಕ್ಸೆಲ್ ಪೋಸ್ಟ್ ಮಾಡ್ಬಿಡ್ತಾನೆ. ಅಯ್ಯಯ್ಯೋ. ಪಾಕಿಸ್ತಾನದ ಪ್ರಧಾನಿ ಓಕೆ. ಯಾರೋ ಕಳಿಸಿರೋಂತಹ ಮೆಸೇಜ್ ಅನ್ನ ನೋಡಿ, ಇದು ಈಗ ಅದಕ್ಕೆ ಫುಲ್ ಟ್ರಾಲ್ ಮಾಡ್ತಾ ಇದ್ದಾರೆ ಎಲ್ಲರೂ. ಪಾಕಿಸ್ತಾನದ ಪ್ರಧಾನಿಗೆ ಡೊನಾಲ್ಡ್ ಟ್ರಂಪ್ ಒಂದು ಮೆಸೇಜ್ ಕಳಿಸಿರೋದನ್ನ, ಅಂದ್ರೆ ಡೊನಾಲ್ಡ್ ಟ್ರಂಪ್ಗೆ ಪಾಕಿಸ್ತಾನದ ಪ್ರಧಾನಿ ಮನವಿ ಮಾಡೋಕೊಳ್ಳೋದು, ದಯವಿಟ್ಟು ನೀವು 2 ವಾರಗಳ ಕಾಲ ಯುದ್ಧ ನಿಲ್ಲಿಸಿ, ಆ ಮೂಲಕ ನೀವು ಮಾತುಕತೆಯನ್ನ ಮಾಡಿ ಎಲ್ಲ ನೀವು ಬಗೆಹರಿಸಿಕೊಳ್ಳಿ ಅಂತ ಪಾಕಿಸ್ತಾನದ ಪ್ರಧಾನಿ ಡೊನಾಲ್ಡ್ ಟ್ರಂಪ್ಗೆ ಮತ್ತು ಇರಾನ್ಗೆ ಒಂದು ಮೆಸೇಜ್ ಕಳಿಸಿದ ಹಾಗೆ ಡೊನಾಲ್ಡ್ ಟ್ರಂಪೇ ಕಳಿಸಿರೋದು. ಅದನ್ನ ಇವಯ್ಯ ಕಾಪಿ ಪೇಸ್ಟ್ ಮಾಡಕ್ ಹೋಗಿ ಆ ಕಳಿಸಿರುತ್ತಾರಲ್ಲ ಟು ಮೆಸೇಜ್ ಟು ಇವರು ಪಾಕಿಸ್ತಾನ ಪ್ರಧಾನಿ ಅಂತ, ಅದನ್ನ ಡಿಲೀಟೇ ಮಾಡಿಲ್ಲ, ಹಂಗೆ ಪೋಸ್ಟ್ ಮಾಡ್ಬಿಟ್ಟಿದ್ದಾರೆ. ಈಗ ಫುಲ್ ಟ್ರಾಲ್ ಪಾಕಿಸ್ತಾನ. ಪಾಪ ಹೇಳ್ದಂಗೆ ಕೇಳಿದೆ ಪಾಕಿಸ್ತಾನ, ಪಾಪ ಹೇಳ್ದ ಅಲ್ಲ ಇವ ಹಿಂಗೆ ಅದನ್ನ ಎಡಿಟ್ ಮಾಡಿ ಹಾಕೋದಕ್ಕೂ ಕೂಡ ಗೊತ್ತಾಗೋದಿಲ್ಲ ಅಂದ್ರೆ ಏನಿದೆ ಕತೆ ಪಾಕಿಸ್ತಾನ, ಹೌದಲ್ವಾ? ಸೊ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಅನ್ನುವಂತಹ ಒಂದಿದು. ಈಗ ಪ್ರಶ್ನೆ ಇರೋದು, ಹಾಗಾದ್ರೆ ಇದು ಟ್ರಂಪ್ ಯಾಕೆ ಈ ಸೀಸ್ ಫೈರ್ಗೆ ಒಪ್ಕೊಂಡ? 40 ದಿನಗಳ ಕಾಲ ಆಗದೆ ಇರೋದು ಈಗ ಹೆಂಗಾಯ್ತು? ಈ ಷರತ್ತುಗಳನ್ನ ಇವತ್ತೇನು ಇರಾನ್ ಇಡ್ತಾ ಇಲ್ವಲ್ಲ, ಫ್ರಮ್ ದಿ ಫಸ್ಟ್ ಡೇ ಇಂದ ಷರತ್ತುಗಳು ಇವೆ ಅವ್ರದ್ದು. ನಿಜ, ಷರತ್ತುಗಳಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಿಲ್ಲ. ಆದ್ರೆ ಇಷ್ಟು ದಿನ ಒಪ್ಕೊಳ್ದೇ ಇರುವಂತಹ ಟ್ರಂಪ್ ಈಗ ಒಪ್ಕೊಳ್ಳೋದಕ್ಕೆ ಏನ್ ಕಾರಣ ಅಂತ, ಪ್ರೆಷರ್ ಏನಿದೆ ಟ್ರಂಪ್ಗೆ, ಅದು ತುಂಬಾ ಇಂಪಾರ್ಟೆಂಟ್. ಹೌದು, ಈಗ ಎಕನಾಮಿಕ್ ಪ್ರೆಷರು ತುಂಬಾ ಇದೆ. ಸ್ವತಃ ಅಮೆರಿಕದ ಪ್ರಜೆಗಳು ಕೂಡ ಈ ಒಂದು ಯುದ್ಧದ ಪರಿಣಾಮವನ್ನ ಅನುಭವಿಸ್ತಾ ಇದ್ದಾರೆ. ಅಲ್ಲೂ ಕೂಡ ಗ್ಯಾಸ್ ಬೆಲೆ ಜಾಸ್ತಿ ಇದೆ, ಅಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಇದೆ, ಅಲ್ಲೂ ಕೂಡ ಕಚ್ಚಾ ತೈಲದ ಬೆಲೆ ಜಾಸ್ತಿ ಇದೆ. ನಮ್ಮದಲ್ಲದ ಯುದ್ಧ ಮಾಡಕ್ ಹೋಗಿ ನಂಬುಡಕ್ಕೆ ಬಂದ್ಬಿಟ್ಟಿದೆ ಅಂತ ಆಂತರಿಕವಾಗಿ ಅಮೆರಿಕದ ಪ್ರಜೆಗಳೇ ಚೀತು ಅಂತ ಇದ್ದಾರೆ ಟ್ರಂಪ್ನ. ಇವತ್ತು ಕೂಡ ಈ ಕದನ ವಿರಾಮಕ್ಕೆ ಎಲ್ಲಾ ಮೀಡಿಯಾಗಳಲ್ಲಿ ಮಂಡಿಯೂರಿ ಬಗ್ಗಿದ ಟ್ರಂಪ್ ದುರಹಂಕಾರಕ್ಕೆ ದೊಡ್ಡ ಪೆಟ್ಟು, ಸಾಧಿಸಿದ್ದೇನು ಫ್ಲಿಪ್ಪರು, ಯೂಟರ್ನು, ಬ್ಲಿಂಕ್ ಮಾಡಿದಂತಹ ಟ್ರಂಪ್ ಅಂತ ಈಗ ಮಗ್ಗ ಜಾಡಿಸ್ತಾ ಇದ್ದಾರೆ, ರೋಸ್ಟ್ ಮೇಲೆ ರೋಸ್ಟ್ ಮಾಡ್ತಾ ಇದ್ದಾರೆ ಸ್ವತಃ ಅಮೆರಿಕನ್ನರು. ಹಾಗಾದ್ರೆ ಟ್ರಂಪ್ ಗಿದ್ದಂತಹ ಪ್ರೆಷರ್ ಒಂದು ಎಕನಾಮಿಕ್ ಪ್ರೆಷರ್. ಯಾಕೆ ಅಂದ್ರೆ ನಿಮ್ಗೆ ಗೊತ್ತಿದೆ, ಆಯಿಲ್ ಪ್ರೈಸಸ್ ಯಾವ ರೀತಿ ಗ್ಲೋಬಲಿ ತುಂಬಾ ಏರಿಕೆ ಆಗಿದೆ. 65-64 ರೂಪಾಯಿ ಬ್ಯಾರಲ್ ಇದ್ದಂತಹ, ಐ ಮೀನ್ ಡಾಲರ್ ಇದ್ದಂತಹ ಆಯಿಲ್ ಪ್ರೈಸಸ್ ಇದ್ದಕ್ಕಿದ್ದಂತೆ 150 ರೂಪಾಯಿಗೆ ಏರಿಕೆ ಆಯ್ತು. ಎರಡನೇದಾಗಿ ಬೆಲೆ ಏರಿಕೆಯ ಬಿಸಿ ತುಂಬಾ ಇಡೀ ಜಾಗತಿಕ ಮಟ್ಟದಲ್ಲಿ ಹೆಚ್ಚಾಯ್ತು, ಇವನ್ ಅಮೆರಿಕಾದಲ್ಲೂ ಕೂಡ ಹೆಚ್ಚಾಯ್ತು. ಇನ್ನು ಮಾರ್ಕೆಟ್ ಸಿಕ್ಕಾಪಟ್ಟೆ ಡೋಲಾಯಮಾನವಾಗಿ ಒಂದೊಂದು ಟ್ವೀಟ್ಗೆ ಅಮೆರಿಕಾದ ಅಧ್ಯಕ್ಷ ಮಾಡುವಂತ ಪ್ರತಿಯೊಂದು ಟ್ವೀಟ್ಗೂ ಕೂಡ ಮಾರ್ಕೆಟ್ ಫ್ಲಕ್ಚುಯೇಷನ್ ಆಗೋಕೆ ಶುರುವಾಯಿತು. ಸೊ ಹೀಗಾಗಿ ಈ ಒಂದು ಗ್ಲೋಬಲ್ ಎಕಾನಮಿನ ಸ್ಟೆಬಿಲೈಸ್ ಮಾಡೋದಕ್ಕೆ ಟ್ರಂಪ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇತ್ತು. ಅಷ್ಟು ದೂರ ಯಾಕೆ, ನಮ್ ದಾಂಡೇಲಿ ಜನನು ಟ್ರಂಪ್ ನ ಕ್ಯಾಕರ್ ಸುಗ್ಯಕ್ ಶುರು ಮಾಡಿದ್ರು. ಅವನ ಹುಚ್ಚ ಅಂತ ಅಮೆರಿಕಾದಲ್ಲಿ ಇದಾನಂತೆ, ಅವನಿಂದ ನೋಡಿ ಹಿಂಗಾಗಿದೆ, ಗ್ಯಾಸ್ ಸಿಗ್ತಾ ಇಲ್ಲ, ಅವನಿಂದ ನೋಡಿ ಪೆಟ್ರೋಲ್ ಸಿಗ್ತಾ ಇಲ್ಲ, ಅವನಿಂದ ನೋಡಿ ಹೋಟೆಲ್ಗಳೆಲ್ಲ ಕ್ಲೋಸ್ ಆದವು, ಅವನಿಂದ ನೋಡಿ ಆಟೋ ಓಡಿಸಕ್ಕೂ ಆಗ್ತಾ ಇಲ್ಲ ಅಂತ ಅಮೆರಿಕಾದ ಅಧ್ಯಕ್ಷರನ್ನ ಇಡೀ ಪ್ರಪಂಚದ ಗಲ್ಲಿ ಗಲ್ಲಿ ಸಂಧಿ ಗೊಂದಿಯಲ್ಲಿ ಉಗಿಯಕ್ ಶುರು ಮಾಡಿದ್ರು. ಸೊ ಆ ಪ್ರೆಷರ್ ಡೆಫಿನೆಟ್ಲಿ ಟ್ರಂಪ್
ಆಮೇಲೆ ಮಿಡ್ ಟರ್ಮ್ ಎಲೆಕ್ಷನ್ಸ್ ಬೇರೆ ನಡೀತಾ ಇದೆ ಅಲ್ಲಿ. ಪಾಪ್ಯುಲಾರಿಟಿ -17. ಆಗಾಗ್ಗೆ ಸಮೀಕ್ಷೆಗಳು ನಡೀತಾ ಇರ್ತವೆ ಅಲ್ಲಿ ಅಮೆರಿಕಾದಲ್ಲಿ. ಪ್ಲಸ್ ಅಲ್ಲ -17. ಆ ಲೆವೆಲ್ಗೆ ಪಾಪ್ಯುಲಾರಿಟಿ ಪಾತಾಳದ ಕೆಳಕ್ಕೆ ಕುಸಿದು ಹೋಗ್ಬಿಟ್ಟಿದೆ. ಆಮೇಲೆ ಇದು ಕೇವಲ ಬೈಪೋಲಾರ್ ಅಂತಂದ್ರೆ ಎರಡು ಒಂದು ಸೂಪರ್ ಪವರ್ ನೇಷನ್ಸ್ ಅಂದ್ರೆ ಇಡೀ ದೇಶವನ್ನ ಇಡೀ ಪ್ರಪಂಚವನ್ನ ಎರಡು ಭಾಗ ಮಾಡಿ ಇವರು ನೀವ್ ಆ ಕಡೆ ನೀವ್ ಯಾರ್ಯಾರು ಇವ್ರ ಕಡೆ ಯಾರ್ಯಾರು ಅವ್ರ ಕಡೆ ಅನ್ನೋ ತರದಲ್ಲಿ ಇತ್ತು. ಅದು ಹಂಗಾಗ್ಲಿಲ್ಲ. ಈಗ ಎಲ್ಲರೂ ಗೊತ್ತೋ ಗೊತ್ತಿಲ್ದೇನೆ ಇದು ಒಂದ್ ರೀತಿ ವರ್ಲ್ಡ್ ವಾರ್ ಲೆವೆಲ್ಗೆ ಹೋಗೋದಕ್ಕೆ ಶುರುವಾಗಿತ್ತು. ಸೊ ವರ್ಲ್ಡ್ ವಾರ್ ಆಗುವಂತಹ ಸಾಧ್ಯತೆಗಳು ಇದರಲ್ಲಿ ಕಂಡು ಬರ್ತಾ ಇತ್ತು. ಬಿಕಾಸ್ ಇವರು ಇರಾನ್ ಮೇಲೆ ದಾಳಿ ಮಾಡಿದ್ರೆ ಇರಾನ್ ಕತಾರ್ ಮೇಲೆ, ಬಹ್ರೈನ್ ಮೇಲೆ, UAE ಮೇಲೆ, ದುಬೈ ಮೇಲೆ ದಾಳಿ ಮಾಡ್ತಾ ಇತ್ತು. ಸೊ ಅವ್ರದ್ದು ಏನ್ ಪಾತ್ರ ಇಲ್ಲದೆ ಇದ್ರು ಕೂಡ ಅವ್ರು ತಮ್ಮ ನೆಲದಲ್ಲಿ ಅಮೆರಿಕಕ್ಕೆ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ನೆಲೆ ಕೊಟ್ಟಿತ್ತು ಅಂತ ಇರಾನ್ ಇವ್ರ ಮೇಲೆ ದಾಳಿ ಮಾಡ್ತಾ ಇತ್ತು. ಸೊ ಹರ್ಮುಜ್ ಜಲಸಂಧಿಯಿಂದಾಗಿ ಇಡೀ ಜಾಗತಿಕವಾಗಿ ಕಚ್ಚಾ ತೈಲ ಬೆಲೆಯಲ್ಲಿ ಸಿಕ್ಕಾಪಟ್ಟೆ ಏರಿಕೆ ಆಯ್ತು. ಭಾರತ ಸೇರಿದಂತೆ ಚೀನಾ ಸೇರಿದಂತೆ ಹಲವಾರು ರಾಷ್ಟ್ರಗಳು ಸಿಕ್ಕಾಪಟ್ಟೆ ಆರ್ಥಿಕವಾಗಿ ನಷ್ಟವನ್ನ ಅನುಭವಿಸಬೇಕಾಯ್ತು. ಹೀಗಾಗಿ ತನಗಿಷ್ಟನೋ ಕಷ್ಟನೋ ಎಲ್ಲರೂ ಈ ವರ್ಲ್ಡ್ ವಾರ್ ಒಳಕ್ಕೆ ಬಂದು ಬಿಡ್ತಾ ಇದ್ರು. ಸೊ ಹೀಗಾಗಿ ಒಂದು ಮಿಡಲ್ ಈಸ್ಟ್ ಅಲ್ಲಿ ವಾರು, ಮತ್ತೊಂದು ಕಡೆ US ಬೇಸ್ಗಳ ಮೇಲೆ ವಾರು, ಎಲ್ಲದಕ್ಕಿಂತ ಹೆಚ್ಚಾಗಿ ಚೈನಾ ಮತ್ತು ರಷ್ಯಾ ಇಂಡೈರೆಕ್ಟ್ ಆಗಿ ಇದರಲ್ಲಿ ಇನ್ವಾಲ್ವ್ ಆಗಿತ್ತು. ಸೊ ಚೈನಾ ಮತ್ತು ರಷ್ಯಾ ಅಮೆರಿಕ ದಿವಾಳಿ ಆಗ್ಬೇಕು ಅಂತ ಕಾಯ್ಕೊಂಡಿದೆ. ಹಿಂಗೆ ಇವನು ಹುಚ್ಚನ್ ಸವಾಸದಿಂದ ಇದೇ ರೀತಿ ಫೈಟ್ ಮಾಡಿ 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 ಎಲ್ಲ ಸಂಪನ್ಮೂಲಗಳೆಲ್ಲ ಖಾಲಿಯಾಗಿ ದಿವಾಳಿ ಎದ್ದೋಗ್ಬೇಕು ಅಂತ ಕಾಯ್ತಾ ಇತ್ತು. ಅದ್ರ ರಿಸ್ಕ್ ಬೇರೆ ಟ್ರಂಪ್ ಮೇಲೆ ಇತ್ತು. ಆಮೇಲೆ ಇರಾನು ಕೂಡ ಮಿಸೈಲ್ಸ್, ಡ್ರೋನ್ಸ್ ಮತ್ತೆ ಅವ್ರ ಪ್ರಾಕ್ಸಿ ಫೋರ್ಸಸ್ ಯಾವ್ಯಾವ ಇದಾವೆ, ಹಿಜ್ಬುಲ್ಲಾ, ಹೌತಿ ಮತ್ತು ಇವರ ಮುಖಾಂತರ ಇಸ್ರೇಲ್ ಮೇಲೂ ಕೂಡ ದಾಳಿ ಮಾಡ್ತಾ ಇತ್ತು. ಸೊ ಈ ಎಲ್ಲ ದಾಳಿಗಳ ಪ್ರತಿಫಲವಾಗಿ ಯಾರೂ ಕೂಡ ಇದರಲ್ಲಿ ಸೋಲಲ್ಲ ಗೆಲ್ಲಲ್ಲ ಅನ್ನೋದು ಗೊತ್ತಾಗಿದ್ದರಿಂದ ಮತ್ತು ಇದು ತುಂಬಾ ದೊಡ್ಡ ಮತ್ತು ತುಂಬಾ ಕಾಸ್ಟ್ಲಿ ಯುದ್ಧವಾಗಿ ಪರಿಣಮಿಸಿದ್ದರಿಂದ ಈಗ ತನಗೇನ್ ಬೇಕು ಅನ್ನುವಂತ ಕ್ಲಾರಿಟಿ ಸ್ವತಃ ಟ್ರಂಪ್ಗೆ ಇಲ್ಲದೆ ಇದ್ದದ್ರಿಂದ, ಮುಖ ಮುಚ್ಕೊಳ್ಳಕ್ಕೆ ಏನಾದ್ರೂ ಬೇಕಾಗಿದ್ದರಿಂದ ಪಾಕಿಸ್ತಾನದಂತಹ ಕೋತಿ ರಾಷ್ಟ್ರವನ್ನ ಸುಳ್ಳುಗಾರರನ್ನ ಮುಂದಿಟ್ಕೊಂಡು ಮುಖ ಮುಚ್ಕೊಳ್ಳಕ್ಕೆ ಒಂದು ಪ್ರಯತ್ನ. ಇದನ್ನ ಮೊದಲೇ ಮಾಡಬಹುದಾಗಿತ್ತಲ್ಲ. ಇಷ್ಟೆಲ್ಲ ಇಡೀ ಪ್ರಪಂಚಕ್ಕೆ ಯಾವ್ದಕ್ಕೆ ತೊಂದರೆ ಕೊಟ್ರಿ ಹಂಗಾದ್ರೆ ನೀವು? ಆ ಷರತ್ತುಗಳನ್ನ ಒಪ್ಕೊಳ್ಳೋದೇ ಇದ್ರೆ ಬಟ್ ಈಗಲೂ ಕೂಡ ಈ ಒಂದು ಕದನ ವಿರಾಮವನ್ನ ಅತ್ಯಂತ ದುರ್ಬಲ ಕದನ ವಿರಾಮ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಇದು ಯಾವಾಗ ಬೇಕಾದ್ರೂ ಉಲ್ಟಾ ಆಗ್ಬೋದು ಅಂತ. ಯಾಕೆ ಅಂದ್ರೆ ಇಲ್ಲಿ ಹೇಳಲಾದಂತ ಕೆಲ ಷರತ್ತುಗಳನ್ನ US ಒಪ್ಕೊಳ್ಳಲ್ಲ, ಈ ಕಡೆ ಇರಾನ್ ಒಪ್ಕೊಳ್ಳಲ್ಲ ಅಂತ ಕೆಲ ಷರತ್ತುಗಳಿದೆ. ಉದಾಹರಣೆಗೆ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ನೀವು ತಡಿಬಾರ್ದು, ನಾವು ಮಾಡೇ ಮಾಡ್ತೀವಿ ಅಂತ ಅವ್ರು ಹೇಳಿರೋದನ್ನ US ಒಪ್ಕೊಳ್ಳುತ್ತಾ? ಸ್ಯಾಂಕ್ಷನ್ಸ್ ಏನ್ ರಿಮೂವ್ ಮಾಡಿ ಅಂತ ಹೇಳಿದ್ದಾರೆ, ಅದು ಮೋಸ್ಟ್ಲಿ ಈಸಿ ಆಗ್ಬೋದು. ಮತ್ತು ಮಧ್ಯಪ್ರಾಚ್ಯದಲ್ಲಿ US ಟ್ರೂಪ್ಸ್ ಗಳನ್ನ ನೀವು ವೆಕೆಟ್ ಮಾಡಬೇಕು ಅಂತ ಹೇಳಿರೋದನ್ನ ಮಾಡುತ್ತಾ ಅಮೆರಿಕ? ಹಾಗೆ ಮಾಡಿದ್ರೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಮಾನ ಅಲ್ವಾ ಇವರಿಗೆ? ಹೌದಲ್ವಾ? ಆಮೇಲೆ ಹಾರ್ಮೋಸ್ ಮೇಲೆ ಕಂಟ್ರೋಲ್ ನಮ್ದಿರ್ಬೇಕು ಅಂತ ಇರಾನ್ ಹೇಳ್ತಾ ಇದೆ. ನಾವಿಬ್ರು ಸೇರಿ ಕಂಟ್ರೋಲ್ ಮಾಡ್ತೀವಿ ಅಂತ ಅಮೆರಿಕ ಈಗ ಹೇಳಿದೆ. ಸೊ ಅಲ್ಲೂ ಕೂಡ ಈ ಒಂದು ಸಂಧಾನ ಮಾತುಕತೆ ಬಿದ್ದು ಹೋಗುವ ಎಲ್ಲಾ ಲಕ್ಷಣಗಳಿವೆ. ಮತ್ತೊಂದು ಕಡೆ ಇಸ್ರೇಲ್ ಈಗಲೂ ದಾಳಿ ಮಾಡ್ತಾ ಇದೆ ಇರಾನ್ ಮೇಲೆ. ಕದನ ವಿರಾಮ ಅಂತ ಹೇಳಿದ ಮೇಲೂ ಕೂಡ ಇಸ್ರೇಲ್ ಇನ್ನೂ ಕೂಡ ದಾಳಿ ಮಾಡ್ತಾ ಇದೆ. ಅದಕ್ಕೆ ಪ್ರತಿಯಾಗಿ ಇರಾನ್ ಮಧ್ಯಪ್ರಾಚ್ಯದ ದೇಶಗಳ ಮೇಲೆ, ಬಹ್ರೇನ್ ಮೇಲೆ ಇವತ್ತು ದಾಳಿ ಮಾಡಿದೆ. ಸೊ ಅಮೆರಿಕ ಒಪ್ಕೊಂಡ್ರು ಕೂಡ ಇಸ್ರೇಲ್ ಒಪ್ಕೊಳಕ್ ರೆಡಿ ಇಲ್ಲ. ಸೊ ಈ ಇಸ್ರೇಲ್ನ ಕಳ್ಳಾಟದಿಂದ ಮತ್ತೆ ಈ ಒಂದು ಕದನ ವಿರಾಮ ಮುರಿದು ಬೀಳುವಂತಹ ಎಲ್ಲಾ ಸಂದರ್ಭಗಳು ಮುಂದೆ ಬರಬಹುದು. ಸೊ ಗ್ರೌಂಡ್ ರಿಯಾಲಿಟಿಯಲ್ಲಿ ಇನ್ನೂ ಕೂಡ ಮಿಲಿಟರಿ ಫೋರ್ಸಸ್ ಒಬ್ರಿಗೊಬ್ರು ದಾಳಿಗಳನ್ನ ಮಾಡ್ತಾನೆ ಇದ್ದಾರೆ. ಪ್ರಾಕ್ಸಿ ಗ್ರೂಪ್ಸ್ ಮೇಲೆ ಈಗಾಗಲೇ ಇಸ್ರೇಲ್ ಕೂಡ ಲೆಬನಾನ್ ಮೇಲೆ ದಾಳಿಯನ್ನ ನಾವು ಮುಂದುವರಿಸ್ತೀವಿ, ಈ ಕದನ ವಿರಾಮಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಈ ಕದನ ವಿರಾಮ ತುಂಬಾ ಸ್ಟ್ರಾಂಗ್ ಆಗಿ ಮುಂದುವರಿಯುತ್ತಾ ಇಲ್ವಾ ನನಗಂತೂ ಗೊತ್ತಿಲ್ಲ. ಮತ್ತು ಹಾರ್ಮುಜ್ ಜಲಸಂಧಿಯನ್ನ ಈಗಲೇ ಓಪನ್ ಮಾಡ್ತಾರಾ ಮಾಡಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಇಲ್ಲ. ಯಾಕಂದ್ರೆ ಶುಲ್ಕದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಂಗೇನಾದ್ರೂ ಶುಲ್ಕ ವಿಧಿಸ್ತೆ ನಮ್ಮೆಲ್ರಿಗೂ ಕೂಡ ಇನ್ನೂ ಕಾಸ್ಟ್ಲಿ ಆಗುತ್ತೆ. ಆಮೇಲೆ ಇಮಿಡಿಯೇಟ್ ಆಗಿ ಈಗ ಹಾರ್ಮುಜ್ ಜಲಸಂಧಿ ಓಪನ್ ಮಾಡಿದ್ರು ಕೂಡ ನಮ್ಗೆ ಇಮಿಡಿಯೇಟ್ ಭಾರತಕ್ಕೆ ರಿಲೀಫ್ ಇದೆಯಾ ಅಂತ
ಹೌದು ಯಾಕೆ ಅಂದ್ರೆ ನೋಡಿ, ಡೊನಾಲ್ಡ್ ಟ್ರಂಪ್ ಮಾಡುವಂತ ಒಂದೊಂದು ಟ್ವೀಟ್ ಏನಿದೆ, ಆ ಟ್ರೂತ್ ಅನ್ನುವಂತ ಸೋಷಿಯಲ್ ಮೀಡಿಯಾದಲ್ಲಿ ಮಾಡುವಂತ ಟ್ವೀಟ್ ಇಡೀ ಮಾರ್ಕೆಟ್ ನ ಕಂಟ್ರೋಲ್ ಮಾಡ್ತಾ ಇದೆ. ಯುದ್ಧ ಮಾಡ್ತೀನಿ ಅಂದ ತಕ್ಷಣ ಬಿದ್ದೋಗುತ್ತೆ, ಕದನ ವಿರಾಮ ಅಂದ ತಕ್ಷಣ ಮತ್ತೆ ಮಾರ್ಕೆಟ್ ಎದ್ದು ಕುಣಿಯೋದಕ್ಕೆ ಶುರು ಮಾಡುತ್ತೆ. ಸೊ ಈ ಬ್ಲಫ್ ಮಾಸ್ಟರ್ ನ ಪ್ರತಿಯೊಂದು ಬ್ಲಫ್ಗೆ ಸರಿಯಾಗಿ ಮಾರ್ಕೆಟ್ ಕೂಡ ಬಿಹೇವ್ ಮಾಡ್ತಾ ಇದೆ ಅಂದ್ರೆ ಇದು ನಿಜಕ್ಕೂ ಒಂದು ದೊಡ್ಡ ಪ್ರಪಗಾಂಡ ಅಥವಾ ಇದು ಒಂದು ದೊಡ್ಡ ಹುನ್ನಾರ ಕುತಂತ್ರ ಇರಬಹುದು ಅಂತ ಅನಿಸ್ತಾ ಇದೆ. ನಿಜ. ಟ್ರಂಪ್ ಅಷ್ಟು ಈಸಿಯಾಗಿ ಸೋಲೋ ಮನುಷ್ಯ ಅಲ್ಲ, ಆತನಿಗೆ ಸೋಲ್ ಅಂದ್ರೆ ಇಷ್ಟ ಇಲ್ಲ. ಇವನ್ ಇರಾನ್ ಅಂತ ಇಸ್ಲಾಮಿಕ್ ರಾಷ್ಟ್ರಗಳು ಕೂಡ ಸೋಲ್ ಅನ್ನೋದು ಅವ್ರಿಗೂ ಕೂಡ ಇಷ್ಟ ಆಗಲ್ಲ. ನೀವು ಪಾಕಿಸ್ತಾನನೇ ತಗೊಳ್ಳಿ, ಪಾಕಿಸ್ತಾನ ಏನ್ ಮಾಡಿದ್ವಿ ನಾವೇ, ಬಡದು 2 ಭಾಗ ಮಾಡಿದ್ವಿ. ಹೌದು. ಪಾಕಿಸ್ತಾನ ಹರಿದು 2 ಹಂಚಿದ್ವಿ. ನಿಜ. ಆದ್ರೂ ಒಪ್ಕೊಳ್ಳುತ್ತಾ ನಾವು ಸೋತೀವಿ ಅಂತ? ಇಲ್ಲ, ಅವು ಒಪ್ಕೊಳ್ಳೋ ಅಲ್ಲ. ಓಕೆ. ಸೊ ಹಿಂಗಾಗಿ 2 ರಾಷ್ಟ್ರಗಳು ನಾವ್ ಗೆದ್ದೀವಿ ಅಂತ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಇವ್ರು. ಸೊ ಇದೆಲ್ಲ ಕೂಡ ಟ್ರಂಪ್ ನ ಏನಾದ್ರೂ ಒಂದು ಎಕ್ಸ್ಟ್ರಾ ಆರ್ಡಿನರಿ ಮೂವ್ ಇರ್ಬೋದಾ ಅನ್ನುವಂತ ವಿಶ್ಲೇಷಣೆ ಕೂಡ ನಡೀತಾ ಇದೆ. ಟ್ರೂ ಮ್ಯಾಮ್, ಹೌದು. ಆ ಒಂದು ಮೂವ್ ಏನಿರ್ಬೋದು ಮುಂದಿನ ದಿನಗಳಲ್ಲಿ. ಈಗ ಭಾರತ ಕೂಡ ಎಕನಾಮಿಕಲಿ ಅದು ಬ್ಲೀಡ್ ಆಗ್ತಾ ಇದೆ. ಬ್ಲೀಡಿಂಗ್ ನಿಂತಿದೆ ಅಷ್ಟೇ, ಗಾಯ ಮಾಯ್ಬೇಕಂದ್ರೆ ಇನ್ನು ಬಹಳ ತಿಂಗಳುಗಳು ಬೇಕು. ಗಾಯ ಏನಾಗಿದೆ ಅದು ವಾಸಿ ಆಗ್ಬೇಕಂದ್ರೆ ಬಹಳ ತಿಂಗಳು ಬೇಕು. ಯಾಕೆ ಅಂದ್ರೆ ಈಗಾಗಲೇ ಇಸ್ರೇಲ್ ಮತ್ತು ಅಮೆರಿಕ ಇಸ್ರೇಲ್ ಮತ್ತು ಇರಾನ್ ಮಧ್ಯಪ್ರಾಚ್ಯ ಸೇರಿದಂತೆ ಇರಾನ್ನ ಹಲವಾರು ತೈಲ ಘಟಕಗಳನ್ನ ಉಡೀಸ್ ಮಾಡಿದಾವೆ. ಔಟ್ಪುಟ್ ಸ್ಲೋ ಆಗಿದೆ, ರಿಪೇರಿ ವರ್ಕ್ ಗೆ ಟೈಮ್ ತಗೊಳುತ್ತೆ, ಪ್ರೊಡಕ್ಷನ್ ತುಂಬಾ ಕಡಿಮೆ ಆಗಿದೆ. 10 ಮಿಲಿಯನ್ ಬ್ಯಾರಲ್ ಪರ್ ಡೇ ಏನು ಪ್ರೊಡಕ್ಷನ್ ಆಗ್ತಾ ಇತ್ತು ಅಥವಾ ಪೂರೈಕೆ ಆಗ್ತಾ ಇತ್ತು, ಅದು ಮತ್ತೆ ಸರಿದಾರಿಗೆ ಬರ್ಬೇಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ನಾನು ಭಾರತದ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಇಮಿಡಿಯೇಟ್ ಈಗ ವಾರ್ ಸ್ಟಾಪ್ ಆಯ್ತು, ಹರ್ಮುಜ್ ಜಲಸಂಧಿ ಓಪನ್ ಆಯ್ತು, ಬಂದ್ಬಿಡುತ್ತೆ ಅನ್ನಕ್ಕೆ ಪ್ರೊಡಕ್ಷನ್ ಸ್ಟಾಪ್ ಆಗಿದೆ. ಸಿಕ್ಕಾಪಟ್ಟೆ ಈಗಾಗಲೇ ಹಾಳು ಮಾಡಿದ್ದಾರೆ ದಾಳಿಗಳಿಂದ. ಅದು ಮತ್ತೆ ರಿಪೇರಿ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಸೊ ಇದು ಮತ್ತೆ ಸರಿಯಾದ ದಾರಿಗೆ ಬರ್ಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಟೈಮ್ ಬೇಕು. ಈ ಮಧ್ಯೆ ಮತ್ತೆ ಏನಾದ್ರೂ ಸಂಬಂಧ ಅಳಿಸಿ ಮತ್ತೆ ಏನಾದ್ರೂ ಇವರು ಯುದ್ಧ ಸ್ಟಾರ್ಟ್ ಮಾಡಿದ್ರಂದ್ರೆ ನಾವು ಮುಳುಗೋದಷ್ಟೇ, ನಮ್ ಕೆಲಸ ಮತ್ತೇನು ಇಲ್ಲ. ಈಗಾಗಲೇ RBI ಏನ್ ಮಾಡಿದೆ, $40 ಬಿಲಿಯನ್ ಅನ್ನ ಈಗ ಮಾರ್ಕೆಟ್ಗೆ ಎಸ್ತಿದೆ. ಯಾಕೆ ಅಂದ್ರೆ ಡಾಲರ್ ಎದುರುಗಡೆ ಮೌಲ್ಯ ಏನ್ ಕುಸಿತಾ ಇದೆ ರೂಪಾಯಿದು, ಅದನ್ನ ಸರಿದೂಗಿಸೋದಕ್ಕೆ, ಕಡಿಮೆ ಮಾಡೋದಕ್ಕೆ. RBI ಕೂಡ ಈಗ ಸಿಕ್ಕಾಪಟ್ಟೆ ಒಂಥರ ಡೋಲಾಯಮಾನ ಸ್ಥಿತಿಯಲ್ಲಿದೆ. ಏನ್ ಮಾಡಿದ್ರೆ ಯಾವ ರೀತಿಯಾಗಿ ಒಂಥರ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಲ್ಲಿ ಇದೆ. ಸೊ ಇನ್ವೆಸ್ಟರ್ಸ್ ಬಹಳಷ್ಟು ದುಡ್ಡನ್ನ ಈಗಾಗಲೇ ತಕೊಂಡು ಹೋಗ್ಬಿಟ್ಟಿದ್ದಾರೆ. ನಮ್ಗೆ ಎಕ್ಸಿಟ್ ಪ್ಲಾನೇ ಇಲ್ಲ. ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ ಏನಾಗ್ಬೇಕು ಅನ್ನೋದ್ರ ಬಗ್ಗೆ ಭಾರತ ಕೂಡ ತಲೆ ಕೆಡ್ಸ್ಕೊಂಡಿದೆ. ಸೊ ಇಮಿಡಿಯೇಟ್ ಆಗಿ ಹೋಟೆಲ್ಗಳೆಲ್ಲ ಚಾಲು, ಆಟೋಗಳೆಲ್ಲ ಚಾಲು, ಬಂದ್ಬಿಡ್ತದೆ, ಬಿಟ್ಬಿಟ್ರು. ಇಲ್ಲ, ಇಟ್ ವಿಲ್ ಟೇಕ್ ಟೈಮ್. ಪರಿಸ್ಥಿತಿ ಇನ್ನೂ ಸರಿ ಹೋಗ್ಬೇಕಂದ್ರೆ ಬಹಳ ಟೈಮ್ ಬೇಕು. ಅದ್ರ ಮಧ್ಯೆ ಟ್ರಂಪ್ಗೆ ಏನಾದ್ರೂ ತಿಕ್ಕಲ್ ಜಾಸ್ತಿ ಆಗಿ ತಿಕ್ಲ ಮತ್ತ ಯುದ್ಧ ಸರ್ವನಾಶ ಮುಗೀತು, ಹಾಕು ಡಮ್ 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 ಅಂತ ಮತ್ತ ನಾವು ಸಾಯ್ಬೇಕಷ್ಟೇ ಇಲ್ಲ. ಸೊ ಇವ್ರು ಯಾರನ್ನು ನಂಬಕ್ ಕಷ್ಟನೇ.